ಮಕ್ಕಳೇ, ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ಹೈಪ್ ಮಾಡಿದ್ದಕ್ಕೆ ಮತ್ತು ಶೇರ್ ಮಾಡಿ ಲೈಕ್ ಮಾಡಿದ್ದಕ್ಕೆ, ನಿಮ್ಗೆ ಬೇಕಾದಂಥ ಡೌಟನ್ನು ಕೇಳಿದ್ದಕ್ಕೆ. ಮಕ್ಕಳೇ, ಎಲ್ಲವನ್ನ ಕಂಪ್ಲೀಟಾಗಿ ಇಲ್ಲಿರೋದನ್ನು ಹಾಕಿದ್ದೀನಿ. ಫಸ್ಟದನ್ನು ಮಾತ್ರ ನಾನು ಫಸ್ಟದು ಘಟಕ ಪರೀಕ್ಷೆಯನ್ನು ಫಸ್ಟ್ ಲೆಸನ್ದು ಘಟಕ ಪರೀಕ್ಷೆ ಮಾತ್ರ ಏನು ಮಾಡಿಬಿಟ್ಟಿದ್ದೀನಿ, ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಬಾಕಿ ಎಲ್ಲವೂ ಕಂಪ್ಲೀಟ್ ಆಗಿರ್ತದೆ ಇಲ್ಲಿ. ಈಗ ಇದ್ರಲ್ಲೂ ಅಷ್ಟೇ ಎಲ್ಲವನ್ನು ಘಟಕ ಪರೀಕ್ಷೆ ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೊಳ್ಳಿ. ಇದ್ರದ್ದು ಸಹ ನಾನು ಇದ್ರ ಜೊತೆಗೇ ಹಾಕ್ಬಿಡ್ತಾ ಇದ್ದೀನಿ. ಓಕೆ, ಮೊದಲನೇದು ಭಾರತೀಯ 10 ಚಿಹ್ನೆಗಳು ಅಂತ ಹೇಳಿದ ತಕ್ಷಣ ನಮ್ಮ ಭಾರತೀಯ ಗಣಿತಜ್ಞ ಹೆಮ್ಮೆ ಪಡುವಂಥದ್ದು ಆರ್ಯಭಟ್ಟ. ನೆಕ್ಸ್ಟು ಮಾಯನ್ನರ ಶೂನ್ಯಕ್ಕೆ ಪ್ಲೇಸ್ ಹೋಲ್ಡರ್ ಆಗಿ ಬಳಸಿದ ಏನಂದರೆ ಶೀಶಲ್, ಚಿಪ್ಪು. ಓಕೆ, ಅದನ್ನು ಈ ರೀತಿ ಬರಿತೀವಿ, ಈ ರೀತಿ ಮಾಡಿ ಈ ರೀತಿ ಹಾಕಿ ಆಮೇಲೆ ಹೀಗೆ ಹಾಕಿದರೆ ಶೀಶಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬ್ರಹ್ಮಗುಪ್ತಂದು ಕೇಳಿದಾಗ ಅವನು ರಚಿಸಿದ ಕೃತಿ ಬ್ರಹ್ಮಸ್ಫುಟಿ ಸಿದ್ಧಾಂತ. ನೆಕ್ಸ್ಟ್ 231 ಈಜಿಪ್ಟ್ ಸಂಖ್ಯಾ ಪದ್ಧತಿಯಲ್ಲಿ ಇದನ್ನು ಸುರುಳಿಯನ್ನು 100 ಅಂತೀವಿ ಮಕ್ಕಳೇ. 200 10 10 10 231 ಇದನ್ನು ಬರಿತೀವಿ. ನೆಕ್ಸ್ಟ್ ಶೂನ್ಯಕ್ಕೆ ಅಂಕಗಣಿತದ ನಿಯಮವನ್ನು ಕ್ರೋಢೀಕರಿಸಿದ ಭಾರತೀಯಜ್ಞ ಆರ್ಯಭಟ್ಟ. ಓಕೆ, ನೆಕ್ಸ್ಟ್ ಪ್ರಶ್ನೆ, ರೋಮನ್ ಪದ್ಧತಿಯಲ್ಲಿ ಎಲ್ ಅಂತ ಹೇಳಿದ್ರೆ 50. ಈಗ ಇಂದಿನ ಪದ್ಧತಿಯಲ್ಲಿ ಯಾವ ಪದ್ಧತಿಯಲ್ಲಿ ಮೆಸೊಪೊಟೋಮಿಯಾ ಅವ್ರದ್ದು 60 ಅಲ್ವಾ, ಅವರು ಬೇಸ್ 60 ಅಂದರೆ ಆಧಾರ 60ರ ಇದರಲ್ಲಿ ಅವರು ಅಳತೆ ಮಾಡ್ತಾರೆ. ಅದು ನಮ್ಮಲ್ಲಿ ಸಮಯ ಮತ್ತು ಕೋನಗಳು ಪ್ರಭಾವಿತಗೊಂಡಿದೆ ಅಲ್ವಾ. ನೆಕ್ಸ್ಟ್ ಈಜಿಪ್ಟ್ನ ಸಂಖ್ಯಾ ಪದ್ಧತಿಯಲ್ಲಿ ಈ ರೀತಿ ಇದ್ದರೆ 10⁻7. ಆಸ್ಟ್ರೇಲಿಯಾದ ಗುಮಲ್ಗರ್ ಅದು ನೋಡಿ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಸ್ವಲ್ಪ ನೋಡ್ಕೊಳ್ಬೇಕು ಮಕ್ಕಳೇ. ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಮಾಡ್ಬೋದು. ಆಸ್ಟ್ರೇಲಿಯಾದ ಗುಮಲ್ಗಲ್ ಸ್ಥಳೀಯ ಜನರ ಸಂಖ್ಯೆ, ಉಕಾಸರ್ ಬೆಲೆ ಎಷ್ಟು ಅಂತೇಳಿದ್ರೆ 2. ನೆಕ್ಸ್ಟು 09 ಆಧುನಿಕ ಪದ್ಧತಿ ಭಾರತೀಯರದು ಕೊಡುಗೆ. ಓಕೆನಾ, ಹುಟ್ಟಿಕೊಂಡ ದೇಶ. ನೆಕ್ಸ್ಟ್ ಈ ಸಂಖ್ಯೆಗಿಂತ ದೊಡ್ಡ ಸಂಖ್ಯೆಯನ್ನು ಗುಮಲ್ಗರ್ ರಾಸ್ ಅಂತ ಕರೀತಾರೆ. 6ಕ್ಕಿಂತ ದೊಡ್ಡದನ್ನವರು ಏನಂತ ಹೇಳ್ತಾರೆ, ರಾಸ್ ಅಂತ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ, ಸಂಖ್ಯಾ ಪದ್ಧತಿ ಅಂತ ಹೇಳಿದ್ರೆ, ಸಂಖ್ಯಾ ಪದ್ಧತಿ ಅಂತಂದರೆ ಪ್ರತಿನಿಧಿಸಲು ಮತ್ತು ಅವುಗಳನ್ನು ಬರೆಯಲು ಬಳಸುವ ನಿಯಮಗಳು ಅಥವಾ ಸಂಕೇತಗಳ ವ್ಯವಸ್ಥೆಯನ್ನು ಏನಂತ ಹೇಳ್ತೀವಿ, ಸಂಖ್ಯಾ ಪದ್ಧತಿ ಅಂತ ಹೇಳ್ತೀವಿ. ಆಲ್ಗಾರಿದಮ್ಮನ್ನು ಪದವನ್ನು ಪರ್ಷಿಯನ್ ಯಾವ ಪರ್ಷಿಯನ್ ಗಣಿತಜ್ಞ ಹೇಳಿದ್ದಾನೆ ಅಂದರೆ ಅವರ ಸ್ಮರಣಾರ್ಥವಾಗಿ ಹೆಸರಿಸಲಾಗಿದೆ ಅಂತ ಹೇಳಿದ್ರೆ ಆಲ್ ಕ್ವಾರ್ಜ್ಮಿ ಅಂತ. ನೆಕ್ಸ್ಟ್ ಗುಣಿಸಿ ಅಂತ ಕೊಟ್ಟಿದ್ದಾರೆ. ಇದನ್ನು 100, ಇದು 10⁻3 ಅಂತ ಹೇಳಿದ್ರೆ 1000. 100 × 1000 ಅಂತ ಬಂದಾಗ 10⁻5 ಬರುತ್ತೆ. 10⁻5 ಅಂದರೆ ನಿಮ್ಮ 10⁻5 ಈಜಿಪ್ಟ್ನಲ್ಲಿ ಈ ರೀತಿ ವ್ಯವಸ್ಥೆ ಇದೆ. ನೆಕ್ಸ್ಟ್ ಸ್ಥಾನಿಕ ಸಂಖ್ಯಾ ಪದ್ಧತಿ ಅಂದರೆ ಒಂದು ಸಂಖ್ಯೆಯಲ್ಲಿರುವ ಅಂಕಿ ಹೊಂದಿರುವ ಸ್ಥಾನದ ಆಧರಿಸಿ ಮೌಲ್ಯ ನಿರ್ಧರಿಸುವ ಪದ್ಧತಿಯನ್ನು ಸ್ಥಾನಿಕ ಸಂಖ್ಯಾ ಪದ್ಧತಿ ಅಂತ ಹೇಳ್ತೀವಿ. 302 ರೋಮನ್ ಸಂಖ್ಯೆಯಲ್ಲಿ 300 ಅಂತ ಹೇಳಿದ್ರೆ ಸಿ 100 100 200 300 ಆಯಿತು. 2 ಅಂದರೆ 1 2. ನೆಕ್ಸ್ಟ್ 2 ಮಾರ್ಕಿನ ಪ್ರಶ್ನೆ, 2367 ಹೇಗೆ ಗುರುತು ಬೆಳೆದಿದೆ. 2000 MM 2 ಸಂಕೇತವನ್ನು ಬಳಸ್ತೀವಿ. ಆಗ MM 2000 ಆಯಿತು. 300 ಅಂದರೆ ಸಿ 100 200 300 ಆಯಿತು. 60 ಅಂತ ಹೇಳಿದ್ರೆ 50 ಮುಂದೆ 10 ಹಾಕಿದರೆ 60 ಆಯಿತು. ನೆಕ್ಸ್ಟ್ 7 5 6 7. ನೆಕ್ಸ್ಟ್ ರೋಮನ್ ಸಂಖ್ಯಾ ಪದ್ಧತಿಯನ್ನು ಹಿಂದೂ ಅಂಕಿಗಳಾಗಿ ಪರಿವರ್ತಿಸದೆ ಸಂಕಲನ ಮಾಡಿ ಅಂತ ಕೇಳಿದರೆ ನಾನಿಲ್ಲಿ ಪರಿವರ್ತಿಸ್ಬಿಟ್ಟಿದ್ದೀನಿ, ಅದೇ ಆನ್ಸರ್ನ ಪರಿವರ್ತಿಸ್ಬಿಟ್ಟಿದ್ದೀನಿ. ಹಂಗಲ್ಲ, ಈಗ ನೋಡಿ ಇದನ್ನು ಹೇಗೆ ಕೂಡಿಸೋದು, 1 2 3 4 5 ಬರೋಂಗಿಲ್ಲ, 3 ಸಲ ಬರಬೇಕು. ಇದು 100 200 300 400 500 ಆಯಿತು. ಓಕೆ, ನಾವು ಸಿ ಇಂದ 5 ಸಲ ಬರೆಯೋಂಗಿಲ್ಲ. ನಮ್ಗೆ ಗೊತ್ತು 3ಕ್ಕಿಂತ ಜಾಸ್ತಿ ಬಂದ ತಕ್ಷಣ 500ಕ್ಕೆ ಯಾವ ಲೆಟ್ರ್ ಗೊತ್ತಿದೆ ನಮಗೆ, ಡಿ ಅಂತ ಗೊತ್ತಿದೆ. ಇಲ್ಲಿ 10 20 30, ಇಲ್ಲಿ 40 ಆಗಿದೆ. 40 ಅಂತ ಹೇಳಿದ್ರೆ ಯಾವ ಲೆಟ್ರು, 50ರಿಂದ 10 ಕಳೆಯೋದು 40 ಆಗುತ್ತೆ. 1 2 3 4 5 5ಕ್ಕೆ ಒಂದು ಲೆಟ್ರ್ ಇದೆ, ಯಾವುದು ವಿ. ಅದನ್ನು ಬರಿತೀವಿ, ಯಾಕೆಂದರೆ ಇಲ್ಲಿ 1 2 ಇದು 3ಕ್ಕಿಂತ ಜಾಸ್ತಿ ಬರೋಂಗಿಲ್ಲ. ಅರ್ಥ ಆಯ್ತಲ್ಲ, ಅದು ಗೊತ್ತಿದೆ ನಿಮಗೆ. ಚೈನೀಸ್ ವ್ಯವಹಾರದ 2 ಪದ್ಧತಿಗಳು, ಲಿಖಿತ ಪದ್ಧತಿ ಮತ್ತು ಸಂಖ್ಯಾ ಪದ್ಧತಿ. ಈಜಿಪ್ಟ್ ಸಂಖ್ಯೆಯನ್ನು ಕೂಡಿ ಅಂತ ಕೊಡಿದ್ದಾರೆ, ಇದನ್ನು ಕೂಡಿಸ್ಬೇಕಂತೆ. ಹೇಗೆ ಕೂಡಿಸ್ತೀರಾ, ಇದು 1000 10⁻3, ಇದು 100 ಆಗುತ್ತೆ. ಈಗ 100 ಅಂತ ಹೇಳಿದಾಗ ಈ ಸುರುಳಿಯನ್ನು ಬರಿತೀವಿ. ಇನ್ನು ಉಳ್ಕೊಳ್ಳೋದು 20, ಅದನ್ನು ಬರೆದಿದ್ದೀನಿ. ಇಲ್ಲಿ ಅಂಕಿಗಳು 1 2 3 4 5 6, ಅದನ್ನು 6 ಈ ರೀತಿ ಬರಿತೀವಿ. ಕೆಳಗಿನ ಸಂಖ್ಯೆಗಳನ್ನು ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಬರೀರಿ ಅಂತ. 1220 1000 ಅಂತ ಹೇಳಿದ್ರೆ ಎಮ್, 200 ಅಂತ ಹೇಳಿದ್ರೆ ಸಿ 200 ಆಯಿತು. 20 ಅಂದರೆ 10 20 ಆಯಿತು. 2 1 2. ಇಲ್ಲಿ 2990, 2000 ಅಂತ ಹೇಳೋತ್ತಿಗೆ MM ಬರಿತೀನಿ. 900 ಅಂತ ಹೇಳ್ತೀವಿ, 1000ರಿಂದ 100 ಕಳೆದಾಗ 900 ಆಗುತ್ತೆ. ಇನ್ನು ಪುನಃ 90, 100ರಿಂದ 10 ಕಳೆದಾಗ 90 ಆಯಿತು. 9 ಪುನಃ 10ರಿಂದ 1 ಕಳೆದಾಗ 9 ಆಗುತ್ತೆ. ನೆಕ್ಸ್ಟ್ ಇದು ಆಧಾರ 5ರ ಪದ್ಧತಿಯಲ್ಲಿ ಬರೀಬೇಕು ಈಜಿಪ್ಟ್ನಲ್ಲಿ. 15
ನಿಮಗೆ ಗೊತ್ತಿದೆ, ಈ ರೀತಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ. ಅದನ್ನು ಸ್ವಲ್ಪ ನೋಡ್ಬೇಕು ಮಕ್ಕಳೇ. ಇದರ ಪೂರ್ಣ ವಿವರಣವನ್ನು ಒಂದೊಂದು ಈಜಿಪ್ಟಿನ ಸಂಖ್ಯೆಯನ್ನೇ ಹೇಗೆ ಬರೆಯೋದು ಅಂತ ಹೇಳೋದನ್ನು ನಾನು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಅಕಸ್ಮಾತ್ ಇದು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಅದನ್ನು ಜಸ್ಟ್ ಗೋ ಥ್ರೂ ದಟ್ ಒನ್. ಓಕೆ, ನೋಡ್ಕೊಳ್ಳಿ. ಈಗ 15 ಅಂತ ಹೇಳೋತ್ತಿಗೆ 1 2 3 15 ಆಗಿತ್ತು, 5 10 15 ಆಯಿತು. ಇಲ್ಲಿ 145 ಅಂತ ಹೇಳಿದ ತಕ್ಷಣ ನಮಗೆ ಗೊತ್ತಿದೆ 125ಕ್ಕೆ ಒಂದು 0, 125 ಒಂದು 0 ಬರೆದು ಇದನ್ನು 125, ಇಲ್ಲಿ 5ಅನ್ನು ಬರೆದಿದೆ, 5 4 20 ಆಗುತ್ತೆ, 145 ಆಯಿತು. 651 ಅಂತ ಹೇಳಿದ್ರೆ 625ಕ್ಕೆ ಈ ರೀತಿ ಥರ ಇದೆ, ಅದನ್ನು ಹೀಗೆ ಬರಿತೀನಿ. ಆಮೇಲೆ 25ಅನ್ನು ಬರಿತೀನಿ. 625 25 650 ಆಯಿತು. ಇದು 1ಅನ್ನು ಸೂಚಿಸ್ತದೆ. ಓಕೆನಾ, 1ಅನ್ನು ಇಲ್ಲಿ ತೋರಿಸಿದ್ದಾರೆ. ನೆಕ್ಸ್ಟ್, ಈ ಅಂಕಿಗಳು ಯಾವ ಸಂಖ್ಯೆಯನ್ನು ಪ್ರತಿನಿಧಿಸ್ತದೆ ಅಂತ ಕೇಳಿದರೆ ಇಲ್ಲಿ 100 100 200 ಆಯಿತು. ಇದನ್ನು ಕೂಡಿಸಿ ನೋಡಿ, ಇದು ಹಿಂದೆ ಬರೆದಿದ್ದೀನಿ ಅಂತೇಳಿ ಕಳಿಯೋಂಗಿಲ್ಲ ಯಾವುದರಲ್ಲಿ, ಅದು ರೋಮನ್ ಸಂಖ್ಯೆಯಲ್ಲಿ ಮಾತ್ರ. ಇದನ್ನೆಲ್ಲವನ್ನು ಒಟ್ಟು ಸೇರಿಸಿ ಓದೋದು. 100 200 ಆಯಿತು, 10 20 30 40 50 60 70 ಆಯಿತು, 270, 1 2 3 4 5 6 276 ಆಯಿತು. ಇಲ್ಲಿಗೆ ಬರೋತ್ತಿಗೆ ಇದು 1000, 1000 2000 3000 4000 ಬರೀತೀರಾ. ಇದು 100 200 4300 ಆಯಿತು, 322 ಆಯಿತು. ಅದನ್ನು ಬರೀತೀರಾ. ಅಲ್ಲಿ ಚಿಹ್ನೆಗಳನ್ನು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ, ಅದನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಇದೇ ಥರ ನೋಡ್ಕೊಂಡು ಬರೆಯೋದು. ಈಗ ನಿಮ್ಗೆ ಗೊತ್ತು 10^2 ಅಂದರೆ 100, 10^3 ಅಂದರೆ 1000, 10,000 ಹಾಗೆ ಲಕ್ಷ ಈ ಹೋಗ್ತದೆ. ಓಕೆ, ಇದೊಂದು ಕೆಳಗಿನ ಸಂಖ್ಯೆಯನ್ನು ಮಾಯನ್ ಸಂಖ್ಯಾ ಪದ್ಧತಿಯಲ್ಲಿ ಪ್ರತಿನಿಧಿಸಿದ್ದ ಮಕ್ಕಳು. ಮಾಯನ್ ಸಂಖ್ಯಾ ಪದ್ಧತಿ ಲಂಬವಾಗಿ ಓದುವಂಥ ಪದ್ಧತಿ, ಅದೊಂದು ಯೋಚನೆ ಇರಬೇಕು. ಅಲ್ಲಿ ಇಲ್ಲಿ ಹೀಗೆ 0ಗೆ ಈ ಚಿಹ್ನೆಯನ್ನು ಕೊಡ್ತಾರೆ. ಅಲ್ಲಿ ವಿವಿಧ ಇದು ಇದೆ ಮಕ್ಕಳು, ಸ್ಟೇಜಸ್ ಇದೆ. ಒಂದೊಂದು ಸ್ಟೇಜಿಗೆ, ಫಸ್ಟ್ ಸ್ಟೇಜಿಗೆ 1ರಿಂದ ಗುಣಿಸೋದು, ಇದನ್ನು ಅಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೇಜಿಗೆ 1ರಿಂದ ಗುಣಿಸಬೇಕು. ನೆಕ್ಸ್ಟ್ ಸ್ಟೇಜಿಗೆ 320ರಿಂದ ಗುಣಿಸಬೇಕು ಅಲ್ವಾ. ಫಸ್ಟ್ ಸ್ಟೇಜಿಗೆ ಫಸ್ಟಿಗೆ ಇಂಟು 1 ಮಾಡೋದು, ಎರಡನೇ ಸ್ಟೇಜಿಗೆ ಇಂಟು 20 ಮಾಡೋದು, ಮತ್ತು ಮೂರನೇ ಸ್ಟೇಜಿಗೆ ಇಂಟು 360. ನೆಕ್ಸ್ಟು 7200 ಬುಕ್ಕಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಫಸ್ಟ್ ಮೇಲೇ ಕೊಟ್ಟಿದ್ದಾರೆ ಅಲ್ವಾ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಫಸ್ಟ್ ಸ್ಟೇಜ್ ಮೇಲೇ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಸ್ಟೇಜಲ್ಲಿ 1 20, ಮತ್ತು ಮೂರನೇದು 360, ನೆಕ್ಸ್ಟು 7200, ಆಮೇಲೆ 1,44,000 ಅಂತ ಕೊಟ್ಟಿದ್ದಾರೆ. ಈ ರೀತಿ ಅದು ಹೇಗೆ ನೋಡಿ, 20 × 18, 20^2 × 18, 20^3 × 18, ಈ ರೀತಿ ಅದು ಸ್ಟೇಜ್ 1 ಬೈ ಸ್ಟೇಜ್ ಗುಣಿಸ್ಬೇಕಾಗತ್ತೆ. ಈಗ ಅಲ್ಲಿ ಮತ್ತೆ 3 ಇದನ್ನು ಕೊಟ್ಟಿರೋದು, ಒಂದು ಚುಕ್ಕಿ, ಇನ್ನೊಂದು ಈ ರೀತಿ ಅಡ್ಡಲೈನ್ ಅಂತ ಹೇಳಿದ್ರೆ 5, ಮತ್ತೊಂದು 0ಗೆ ಒಂದು ಕಪ್ಪಿ ಚಿಪ್ಪು. ಓಕೆ, ಇದನ್ನು ಈ ರೀತಿ ಕೊಟ್ಟಿರೋದು, ಇದು 0 ಕೊಟ್ಟಿರೋದು, ಚುಕ್ಕಿ ಅಂತ ಹೇಳಿದ್ರೆ 1. ಇದನ್ನು ಹೇಗೆ ಓದು ಅಂತ ಕೆಳಗಿಂದ ಇದು ಮಾಡ್ಕೊಂಡು ಹೋಗೋದು. ನೋಡಿ ಇಲ್ಲಿ ಇದನ್ನು ಏನು ಮಾಡ್ಬೇಕಂತಂದ್ರೆ, ಇದು ಆಧಾರ 20ರ ಪದ್ಧತಿಯಲ್ಲೇ ಬರೋದು. 77 ಅಂತ ಇರೋದನ್ನು ಈಗ ನಾವು ಏನು ಮಾಡ್ಕೊಳ್ಬೇಕು, ಈಗ ಹೆಂಗೆ ಬಂದಿದ್ದು ನನಗೆ 3 ಅಂತ ಹೇಳಿದ್ರೆ 77ಅನ್ನು ನಾನು 20ರಿಂದ ಭಾಗಿಸ್ತೀನಿ ಮಕ್ಕಳೇ. 23ಲಿ 60 ಆಗುತ್ತೆ. ಓಕೆನಾ, ಇಲ್ಲಿ 12 ಬರ್ತದೆ. ಓಕೆ, 12 ಬರ್ತದೆ. ಇದು 17 ಉಳ್ಕೊಳುತ್ತೆ. 77 ಅಲ್ವಾ ಇಲ್ಲಿರೋದು, 17 ಉಳ್ಕೊಳ್ಳುತ್ತೆ. ಈಗ 20 ಎಷ್ಟಿದೆ, 3 ಇದೆ, ಅದನ್ನು ಇಲ್ಲಿ ಬರೆದಿದ್ದು 3 × 20 ಪ್ಲಸ್ ಬಾಕಿ ಶೇಷ ಬಂತಲ್ಲ 17, ಅದನ್ನು ಇಲ್ಲಿ ಬರೆದಿದ್ವಿ. ಈಗ ಇಲ್ಲಿ ನಾನು 17 ನೋಡಿ, ಇದಿಷ್ಟು ಒಂದು. ಓಕೆ, ಇದಿಷ್ಟು ಒಂದು 17. ಈಗ 17 ಅಂತ ಹೇಳಿದ್ರೆ ಇಂಟು 1 ಮಾಡಿದಾಗ ನನಗೆ ಎಷ್ಟು ಬರ್ತದೆ, 17 ಬರ್ತದಲ್ವಾ. ಇದು 1 2 3, ಇದನ್ನು ಯಾವುದರಿಂದ ಗುಣಿಸ್ಬೇಕು, 20ರಿಂದ ಗುಣಿಸ್ಬೇಕು. 23ಲಿ ಎಷ್ಟಾಗುತ್ತೆ, 60. 60 ಪ್ಲಸ್ 17 77 ಬಂತಾ, ಮೇಲೆದು ಬಂತಾ. ಆಗ ಇದನ್ನು ಹೇಗೆ ಬಿಡಿಸ್ತೀರಿ 77 ಅಂತ ಹೇಳಿದ್ರೆ 2 ಲೈನ್ ಹಾಕಿ 2 ಚುಕ್ಕಿ, ಇದನ್ನು ಒಂದು ಚುಕ್ಕಿಯನ್ನು 5 5 ಅಂತ, ಒಂದು ಅಡ್ಡಗೆರೆನ 5 5 ಅಂತ ತಗೊಳ್ಳೋದು. 5 10 15 16 17 ಇಂಟು ಏನು ಮಾಡಬೇಕು, 1 ಮಾಡಬೇಕು. ನೆಕ್ಸ್ಟ್ ಇದು 3 ಇಂಟು ಎಷ್ಟು ಮಾಡಬೇಕು, 20 ಮಾಡಬೇಕು ಎರಡನೇ ಸ್ಟೆಪ್ಪಲ್ಲಿ. ಅರ್ಥ ಆಯ್ತಲ್ವ. ಈಗ ಗುಣಿಸೋದು ನೋಡಿ, ಮೊದಲನೇ ಸ್ಟೆಪ್ಪಲ್ಲಿ 1ರಿಂದ ಗುಣಿಸ್ಬೇಕು, ಎರಡನೇ ಸ್ಟೆಪ್ಪಲ್ಲಿ 20ರಿಂದ ಗುಣಿಸ್ಬೇಕು, ಮೂರನೇ ಸ್ಟೆಪ್ಪಲ್ಲಿ 361. ಅದು ಗೊತ್ತಿದ್ರೇ ನಿಮಗೆ ಈ ಲೆಕ್ಕ ಮಾಡ್ಲಿಕ್ಕೆ ಆಗೋದು ಮಕ್ಕಳೇ. ಈಗ 361 ಅಂತ ಹೇಳಿದ್ರೆ ಎರಡನೇ ಸ್ಟೇಜ್ ಕೊಟ್ಟಿದ್ದಾರೆ ಅವರು 361. ಆಗ ನಮಗೆ 361 ಅಂತ ಹೇಳಿದ್ರೆ 60 ತಗೊಳ್ಳೋ ಅವಶ್ಯಕತೆ ಇಲ್ಲ. ಆಗ ನೆಕ್ಸ್ಟ್ 1 ಇಂಟು 360 361 ಬರ್ತದೆ. ನೆಕ್ಸ್ಟ್ ಇದು 20 ಇಂಟು ಎರಡನೇ ಇದರಲ್ಲಿ 0, ಇಲ್ಲಿ 20 ಯಾವುದು ಬರಲ್ಲ, 0 ಇಂಟು 21 ಬರೀತೀನಿ ಪ್ಲಸ್ 1. ಈಗ ನೋಡಿ, ಈಗ 1 ಇದನ್ನು ಯಾವುದರಿಂದ ಗುಣಿಸ್ತೀವಿ, 1ರಿಂದ ಗುಣಿಸ್ತೀವಿ. ಓಕೆ, ಓದೋದು ಅಂತ ನೋಡಿ, 0 ಮತ್ತೊಂದು ಚುಕ್ಕಿ ಕೊಟ್ಟಿದ್ದಾರೆ. ಆಗ ಇದನ್ನು 1, ಆಗ 1 ಇಂಟು 0, 1 ಇಂಟು ಬಿ 1 ಅಂತ ಹಚ್ತಾನೆ 1. ಇಲ್ಲಿ 20ರ ಸ್ಥಾನ ಯಾವುದರಿಂದ ಗುಣಿಸ್ಬೇಕು, 20ರಿಂದ ಗುಣಿಸ್ಬೇಕು. 20 ಇಂಟು 0 ಎಷ್ಟಾಗುತ್ತೆ, ನನಗೆ 0 ಆಗುತ್ತೆ. ಇದು ಎಷ್ಟು ಸ್ಥಾನ, 361ರಿಂದ ಗುಣಿಸ್ಬೇಕು. 360 ಇಂಟು 1 ಎಷ್ಟಾಗುತ್ತೆ, 360 ಆಗುತ್ತೆ. ಕೂಡಿಸಿದಾಗ ನಿಮ್ಗೆ ಎಷ್ಟು ಬಂತು, 361 ಬಂತಲ್ವಾ. ಅದೇ ಥರ 721 ಅಂತ ಹೇಳೋದು 360 ಎಷ್ಟು ಸಲಿ ಅಂತ. ನೆಕ್ಸ್ಟ್ ಬರೋದು
360ರಿಂದ 721 ಏನು ಮಾಡಬೇಕು, ನೀವು ಭಾಗಿಸ್ಬೇಕು. ಈಗ 360ರಿಂದ ಭಾಗಿಸಿದಾಗ ನಿಮಗೆ 2 2 0 0 2 6 12 1 2 3 6 1 7. ಆಗ ಇಲ್ಲಿ ಒಂದು ಉಳ್ಕೊಳುತ್ತೆ. ಎಷ್ಟಲಿ 360 ಇಂಟು 2 ಮಾಡಿದಾಗ ಅದನ್ನೇ ಇಲ್ಲಿ ಬರ್ದಿರೋದು ನೋಡಿ. 2 ಇಂಟು 360 ಪ್ಲಸ್ 0 ಇಂಟು 20 ಪ್ಲಸ್ 1. ಇಲ್ಲೇನಾಗುತ್ತೆ, ಈಗ 1 ಇಲ್ಲಿ ಬರ್ದಿದ್ದೀನಿ. ಇದು 0 20ರಿಂದ ಗುಣಿಸ್ಬೇಕಾಗಿದ್ದಲ್ಲಿ 0 ಬರ್ದಿದ್ದೀನಿ, ಇಲ್ಲಿ 2 ಬರ್ದಿದ್ದೀನಿ. ಅಂದರೆ ಅರ್ಥ ನಿಮಗೆ ನೋಡಿ 721 ಹೇಗೆ ಬರ್ತದೆ ಅಂತ ಇಲ್ಲಿ ಹೇಳ್ತೀನಿ. ಈಗ ಇಂಟು ಏನು ಮಾಡಬೇಕು, ಕೆಳಗೆ 1 ಮಾಡಬೇಕು. ಇದಿಷ್ಟು ಸಾಕಾಯ್ತಾ ಉತ್ತರ? ನಾನು ಇದು ಎಕ್ಸ್ಟ್ರಾ ಹೇಳ್ಕೊಡ್ತಾ ಇರೋದು ನಿಮಗೆ. 1 ಇಂಟು 1 ಒಂದೇ ಬರುತ್ತೆ. ಇಲ್ಲಿ 20ರಿಂದ ಗುಣಿಸ್ಬೇಕು ಇದನ್ನು ಅಲ್ವಾ, ಎರಡನೇ ಹಂತನ. ಇಂಟು 20 ಮಾಡಿದಾಗ 20 ಇಂಟು 0 ಎಷ್ಟಾಗುತ್ತೆ, 0 ಆಗುತ್ತೆ. ಇದು ಎಷ್ಟರಿಂದ ಗುಣಿಸ್ಬೇಕು, ಮೂರನೇ ಹಂತವನ್ನು 360ರಿಂದ ಗುಣಿಸ್ಬೇಕು. 360 ಇಂಟು 2 ಎಷ್ಟಾಗುತ್ತೆ, 720. ಕೂಡ್ಸ್ ನೋಡಿ, 721 ಬರುತ್ತೆ. ಅರ್ಥ ಆಯ್ತಲ್ವ? ಈ ರೀತಿ ಮಾಡೋದು. ನೆಕ್ಸ್ಟ್ ಮೆಸೊಪೊಟೇಮಿಯಾ ವ್ಯವಸ್ಥೆ. ಅದರಲ್ಲಿ ನಿಮ್ಗೆ ಇದು ಗೊತ್ತಿರಬೇಕು, ಇದನ್ನು 1 ಅಂತ ಹೇಳ್ತೀವಿ ಅಂತ. 60ಕ್ಕೆ ಇದನ್ನು ಅಷ್ಟೇ 60ರಿಂದ ಭಾಗಿಸ್ಬೇಕು. ಇದು ಆಧಾರ 60ರ ಪದ್ಧತಿಯಲ್ಲಿ ಬರ್ತದೆ. ಆಗ ಈ 63ನ್ನು 60ರಿಂದ ಭಾಗಿಸಿದಾಗ 61 60 3 ಶೇಷ ಉಳಿತದೆ. ಈಗ ನೀವು 1 ಇಂಟು 60 ಪ್ಲಸ್ 3 ಅಂತ ಬರೆಯೋದು. 1 60ಕ್ಕೆ ಈ ರೀತಿ ಸಿಂಬಲ್ ಹಾಕಬೇಕು, 1 ಅಂತ ಹಾಕಿ ಈ ರೀತಿ 3. ನೆಕ್ಸ್ಟ್ 132 ಇದೇ ಥರ 2 ಇಂಟು 60 ಬಾಕ್ಸ್ ನೋಡಿ ಇಲ್ಲಿ. ಆಗ 62ಲಿ 120 ಬರ್ತದೆ, ಶೇಷ 12 ಬರ್ತದೆ. ಈ ರೀತಿ ಸಪ್ರೇಟ್ ಬರ್ಕೊಂಡು ಒಂದಕ್ಕೆ ಇಲ್ಲಿನೂ 60 ಇರೋದ್ರಿಂದ ಇಲ್ಲಿ 1 ಹಾಕ್ತೀನಿ. ಆದರೆ ಇಲ್ಲಿ ನೋಡಿ 60 ಇಂಟು 60 ಅಂದರೆ 60ರ ಘಾತ 2 ಆಗುತ್ತೆ. ಆಗ 2ಕ್ಕೆ ಈ ರೀತಿಯ ಸಿಂಬಲನ್ನು ಹಾಕಿ 5ನ್ನು ಈ ರೀತಿ ಬರಿತೀವಿ ಮಕ್ಕಳೇ. ಘಟಕ ಪರೀಕ್ಷೆ ನೀವು ಮಾಡಿರ್ತೀರಾ ಅಂತ ಯೋಚನೆ ಮಾಡ್ತೀನಿ. ಘಟಕ ಪರೀಕ್ಷೆಯಲ್ಲಿ ರೋಮನ್ ಸಂಖ್ಯೆಯನ್ನು ಎಮ್ ಅಂತ ಹೇಳಿದ್ರೆ 1000 ಅಂತ ಬರೆದಿರ್ತೀರ. ಇಲ್ಲಿ ಉಕಾಸರ್ ಅಂತ ಹೇಳಿದ್ರೆ 2. ಇಲ್ಲಿ 240ನೇ ಈಜಿಪ್ಟ್ನ 240 10 20 30 30 41. ಓಕೆ. ನೆಕ್ಸ್ಟ್ ಗ್ರೀಸ್. ಇದು 0ಯಿಂದ 9ನ ಬಳಸಿದ ಆಧುನಿಕ ಪದ್ಧತಿ ಬಳಸಿದ ದೇಶ ಭಾರತ. ನೆಕ್ಸ್ಟ್ ಸ್ಥಾನಿಕ ಸಂಖ್ಯಾ ಪದ್ಧತಿ ಬರೆದಿರ್ತೀರ ಅಂತ ಹೇಳ್ತೀನಿ. 9 ಇಲ್ಲಿ 9ಅಲ್ಲಿ ಇದು ಸುರುಳಿ ಇಂಟು ಸುರುಳಿ ಅಂತ ಹೇಳಿದ್ರೆ, ಸುರುಳಿ ಅಂತ ಹೇಳಿದ್ರೆ 10ರ ಘಾತ 2 ಅಂತ ಅರ್ಥ. 10ರ ಘಾತ 2 ಇಂಟು 10ರ ಘಾತ 2 ಮಾಡಬೇಕು. ಆಗ ಎಷ್ಟು ಬರ್ತದೆ ನಮಗೆ, 10,000 ಬರ್ತದೆ. 10ರ ಘಾತ 4 ಬರ್ತದೆ. 10ರ ಘಾತ 4 ಅಂತ ಹೇಳಿದ್ರೆ ಈ ರೀತಿಯ ಚಿಹ್ನೆ ಇದೆ, ಅದನ್ನು ಬರಿತೀರ. ಬೆರಳು ಥರ ಚಿಹ್ನೆ, ಅದನ್ನು ಬರಿತೀರ. ನೆಕ್ಸ್ಟು ಅದಕ್ಕೆ ನೀವು ಚಿಹ್ನೆಗಳನ್ನು ಸ್ವಲ್ಪ ಕಲ್ತಿರ್ಬೇಕು ಮಕ್ಕಳೇ. 3743ನ ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಹೆಗ್ಗುರುತನ್ನು ಬರೀರಿ. 3000 ಅಂತ ಹೇಳಿದ್ರೆ 3000 ಅಥವಾ 1000 ಪ್ಲಸ್ 1000 ಪ್ಲಸ್ 1000 1000 ಪ್ಲಸ್ 1000 3000 ಆಯಿತು. 700 ಅಂದರೆ 500 600 700 ಆಯಿತು. 40 50ರಿಂದ 10 ಕಳೆದ್ರೆ 40 3. ಮೆಸೊಪೊಟೇಮಿಯಾ ವ್ಯವಸ್ಥೆಯಲ್ಲಿ ಕೊಟ್ಟಿದ್ದಾರೆ. ಇದು 60ರಿಂದ ಭಾಗಿಸಿದೀನಿ ನೋಡಿ. ಆಗ ಎಷ್ಟು 60ಗಳಾಗ್ತದೆ, 200 ಅಂತಂದರೆ 3ಲಿ 18 ಆಗುತ್ತೆ, 20 ಉಳ್ಕೊಳ್ಳುತ್ತೆ. ಈ ರೀತಿ ಬರಿತೀನಿ. 3 ಈ ರೀತಿ ಬರಿತೀನಿ. 60ಕ್ಕೆ ಈ ರೀತಿ 1 ಅಂತ ಹಾಕೊಳ್ಳೋದು. 20 10 10 20. ಆಗ 60 ಅಂತ ಕೊಟ್ಟಿದ್ದಾರೆ. 1 ಇಂಟು 60 60 ಬರ್ತದೆ. 1 ಹಾಕ್ಬಿಟ್ಟು ಈ ರೀತಿ ಹಾಕಿದ್ರೆ 60 ಆಯಿತು. ನೆಕ್ಸ್ಟ್ ಆಧಾರ ಪದ್ಧತಿ. ಇದನ್ನು ಈಜಿಪ್ಟ್ನ ಆಧಾರ 5 ಅಂತ ಹೇಳಿದ್ರೆ ಚಿತ್ರ ಬಿಡಿಸಿ ನಾವು ಕಲ್ತಿದ್ದೀವಿ. ಅಲ್ಲಿ 50 ಅಂತ ಹೇಳಿದ ತಕ್ಷಣ 25 25ನ್ನು ಸೇರಿಸಿದಾಗ 50 ಆಗುತ್ತೆ. 155 ಅಂತ ಹೇಳಿದ್ರೆ 125. ಇದು 25. 125 ಪ್ಲಸ್ 25 ಎಷ್ಟಾಯಿತು, 150. ಇಲ್ಲಿ 5 155 ಕೊಟ್ಟಿರೋದ್ರಿಂದ ಪುನಃ ಒಂದು 5ನ್ನು ಸೇರಿಸ್ತೀವಿ. ನೆಕ್ಸ್ಟ್ ಲಾಸ್ಟ್ ಒನ್ ರೋಮನ್ ಸಂಖ್ಯೆ 3430. 3000 ಅಂದರೆ ಎಮ್ 3 ಆಯಿತು, 3000 ಆಯಿತು. 400 ಅಂತ ಹೇಳಿದ್ರೆ 500ರಿಂದ 100ನ್ನು ಕಳೆದಿದ್ರೆ 500 ಆಯಿತು. 30 10 20 30 4. 932 ಅಂತ ಹೇಳಿದ್ರೆ 1000ದಿಂದ 100ನ್ನು ಕಳೀರಿ, 900 ಆಯಿತು. 32. ಇಲ್ಲಿಗೆ ಸಂಖ್ಯಾ ಪದ್ಧತಿ ಮುಗ್ದಿರ್ತದೆ. ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ತೀನಿ. ಥ್ಯಾಂಕ್ ಯು ಮಕ್ಕಳೇ.